ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಮ್ಯಾ. ಇವತ್ತು ಒಂದಷ್ಟು ಕಿಚನ್ಗೆ ಯೂಸ್ ಆಗುವಂಥ ಪ್ರಾಡಕ್ಟ್ನ ತರಿಸಿದ್ದೀನಿ, ನೋಡೋಣ ಬನ್ನಿ. ಫಸ್ಟ್ ಒನ್ ಬಂದು ಇದು ಕಿಚನ್ಗೆ ಅಂತೂ ಸಿಕ್ಕಾಬಟ್ಟೆ ಯೂಸ್ ಆಗುತ್ತೆ. ಪ್ಯಾಕ್ ಆಫ್ 24 ಬರ್ತಾ ಇದೆ. ನನಗಂತೂ ಓಪನ್ ಮಾಡ್ತಾ ಏನು ಬಾಕ್ಸ್ಗಳು ಬರ್ತಾನೆ ಇದೆ ಅಂತ ಅನಿಸ್ತಿತ್ತು. ಒಂದು ಬಾಕ್ಸಲ್ಲಿ 4 ಬಾಕ್ಸ್ನ ಹಾಕಿ ಕಳಿಸಿದ್ದಾರೆ. ಸ್ಮಾಲಿಂದ ಬಿಗ್ವರ್ಗು ಕೂಡ ಇದೆ. ಇದರಲ್ಲಿ 24 ಬಂದಿದೆ, ಹಾಗೆ ವಿತ್ ಸ್ಪೂನ್ ಕೂಡ ಕೊಟ್ಟಿದ್ದಾರೆ. ಇದನ್ನೇನಾದರೂ ಕಿಚನ್ಲಿ ಇಟ್ಕೊಂತು ಅಂತಂದರೆ ಕಿಚನ್ ಲುಕ್ಕೇ ಚೇಂಜ್ ಆಗಿಬಿಡುತ್ತೆ, ಅಷ್ಟು ಚೆನ್ನಾಗಿದೆ. ನೀವೇನಾದರೂ ಈ ಥರದ್ದು ಪ್ರಾಡಕ್ಟ್ನ ಬೈ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಬುಕ್ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿ ಪ್ಯಾಕ್ ಮಾಡಿ ಕಳಿಸಿದ್ರು, ಎಲ್ಲೂ ಕೂಡ ಡ್ಯಾಮೇಜ್ ಆಗಿರಲಿಲ್ಲ. ಈ ಪ್ರಾಡಕ್ಟ್ಗೆ ಒಳ್ಳೆ ಸ್ಟಾರ್ ರೇಟಿಂಗ್ ಇದೆ, ಹಾಗೆ ಕಸ್ಟಮರ್ ಫೀಡ್ಬ್ಯಾಕು ಅಷ್ಟೇ ತುಂಬ ಚೆನ್ನಾಗಿದೆ. ನೋಡ್ತಾ ಇರ್ಬೋದು, ಆರ್ಗನೈಸ್ ಮಾಡಿದ್ದೀನಿ. ಇದರಲ್ಲಿ ಗ್ರಾಸರೀಸ್ ಎಲ್ಲ ಹಾಕಿಟ್ಕೊಂತು ಅಂತಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ನಾವು ಬೇಗನೆ ತೊಗೊಂಡು ಅಡುಗೆನೂ ಕೂಡ ಮಾಡ್ಕೋಬೋದು ಅಲ್ವಾ. ಸೊ ಕಣ್ಣು ಕಾಣಿಸೋ ರೀತಿ ಇಟ್ಕೊತು ಅಂತಂದರೆ ಬೇಗ ಗ್ರಾಸರೀಸ್ ಎಲ್ಲ ಸಿಗ್ತಾ ಇರುತ್ತೆ, ಆರಾಮ್ಸೆ ನಾವು ತೊಗೊಂಡು ಅಡುಗೆನೂ ಕೂಡ ಮಾಡ್ಕೋಬೋದು. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೀವು ಕೂಡ ಬುಕ್ ಮಾಡ್ಕೊಳ್ಳಿ. ಇದ್ರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಇಷ್ಟ ಆಯಿತು ಅಂದರೆ ನೀವು ಕೂಡ ಬೈ ಮಾಡ್ಕೊಳ್ಳಿ. ಪ್ರತಿಯೊಂದಕ್ಕೂ ಕೂಡ ಸ್ಪೂನ್ ಕೊಟ್ಟಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೀವೇನಾದರೂ ಕಿಚನ್ನ ಬದಲಾವಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಈ ಥರದ್ದು ಪ್ರಾಡಕ್ಟ್ನ ತರಿಸ್ಕೊಳ್ಳಿ. ನಮ್ಮ ಕಿಚನ್ ಲುಕ್ಕೇ ಚೇಂಜ್ ಆಗಿಬಿಡುತ್ತೆ, ಒಂಥರ ತುಂಬ ಡಿಫ್ರೆಂಟಾಗಿ ಕಾಣಿಸ್ತಾ. ಮಿಸ್ ಮಾಡ್ಕೊಳ್ಳೇಬಿಡಿ, ಯಾಕೆಂದರೆ ಅಷ್ಟು ಚೆನ್ನಾಗಿದೆ ಪ್ರಾಡಕ್ಟ್ ಅಂತೂ. ನನಗಂತೂ ಕ್ಯೂಟ್ ಆಗಿರೋ ಬಾಕ್ಸ್ ಅಂತೂ ತುಂಬ ಇಷ್ಟ ಆಯಿತು. ಸೊ ಬಿಗ್ಗಿಂದ ಸ್ಮಾಲ್ವರೆಗೂ ಕೂಡ ಇದೆ. ಸೊ ಮಿಸ್ ಮಾಡಿದೆ, ನೀವು ಕೂಡ ಬೈ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಂತೂ. ನಿಮ್ಗೇನಾದರೂ ಪ್ರೈಸ್ ಗೊತ್ತಾಗಬೇಕು ಅಂತಂದರೆ ನಾನು ಲಿಂಕ್ ಕೊಟ್ಟಿರ್ತೀನಿ ಅಲ್ವಾ, ಅದ್ರ ಮೂಲಕ ನೀವು ಚೆಕ್ ಮಾಡ್ಕೋಬೋದು. ನಾವೀಗ ಹೇಳ್ತು ಅಂತಂದರೆ ಸ್ವಲ್ಪ ಡೇ ಬೈ ಡೇ ಚೇಂಜ್ ಆಗ್ತಾ ಇರುತ್ತೆ ಪ್ರೈಸ್ಗಳು. ಸೊ ಹಾಗಾಗಿ ಯಾವುದೇ ರೀತಿ ಪ್ರೈಸ್ ಹೇಳೋ ಹಾಗಿಲ್ಲ, ರೂಲ್ಸೇ ಇದೆ. ಸೊ ಹಾಗಾಗಿ ನಾನು ಯಾವುದೇ ರೀತಿ ಪ್ರೈಸ್ ಹೇಳ್ತಾ ಇಲ್ಲ. ನಿಮ್ಗೇನಾದರೂ ತಿಳ್ಕೊಬೇಕು ಅಂತಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ನಿಮ್ಗೇನಾದ್ರು ಇಷ್ಟ ಆಯಿತು ಅಂತಂದರೆ ತುಂಬ ಅಫೋರ್ಡಬಲ್ ಪ್ರೈಸ್ಲಿತ್ತು ಅಂತಂದರೆ ನೀವು ಕೂಡ ಬೈ ಮಾಡ್ಕೊಳ್ಳಿ. ಇವಾಗ ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಇದು ಅಷ್ಟೇ ಕಿಚನ್ಗೆ ಅಂತಲೇ ತರಿಸಿದ್ದು. ಈ ಬಾಟಲ್ ಅನಿಸು ತುಂಬಾ ಚೆನ್ನಾಗಿದೆ. ಸೇಮ್ ಇದೇ ಥರ ನಮ್ಮ ಮನೇಲೂ ಇತ್ತು, ಆದರೆ ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಅದೇನು ಅಂತಂದರೆ ಇದರಲ್ಲಿ ಸ್ಮಾಲ್ ಸೈಜು ಬಂದಿದೆ, ಹಾಗಾಗಿ ತುಂಬ ಇಷ್ಟ ಆಯಿತು. ಸೊ ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿದೆ. ಇದು ಗ್ಲಾಸ್ ಕಂಟೈನರ್ ಅಲ್ಲ, ಪ್ಲಾಸ್ಟಿಕ್ ಕಂಟೈನರೇ. ಸೊ ನೋಡೋದಕ್ಕೆ ಇದು ಗ್ಲಾಸ್ ಕಂಟೈನರ್ ಥರನೇ ಕಾಣಿಸುತ್ತೆ, ಆದರೆ ಇದು ಗ್ಲಾಸ್ ಕಂಟೈನರ್ ಅಲ್ಲ, ಪ್ಲಾಸ್ಟಿಕ್ ಕಂಟೈನರೇ. ಹಾಗೆ ಲಿಡ್ ಬಂದು ಬ್ಲ್ಯಾಕ್ ಕಲರ್ಲಿ ಬಂದಿದೆ. ಸೊ ಸಿಕ್ಕಾಬಟ್ಟೆ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ. ಇದರಲ್ಲಿನೂ ಅಷ್ಟೇ ಗ್ರಾಸರೀಸ್ನೆಲ್ಲ ಹಾಕಿಟ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಅಥವಾ ಖಾರದ ಪುಡಿಗಳಾಗಿರ್ಬೋದು, ಏನಾದರೂ ಸ್ಪೈಸಸ್ ಆಗಿರ್ಬೋದು, ಎಲ್ಲನೂ ಕೂಡ ಇದರಲ್ಲಿ ಆರ್ಗನೈಸ್ ಮಾಡಿ ಇಟ್ಕೋಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ. ತುಂಬ ಚೆನ್ನಾಗಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ ಫ್ಲಿಪ್ಕಾರ್ಟ್ನವರು. ಎಲ್ಲೂ ಕೂಡ ಡ್ಯಾಮೇಜ್ ಆಗೋದಿಲ್ಲ, ಅಷ್ಟು ನೀಟಾಗಿ ಪ್ಯಾಕ್ ಮಾಡಿ ಕಳಿಸಿದ್ರು. ಹಾಗೆ ಒಬ್ಬರು ಕೇಳಿದ್ರಿ ಕಮೆಂಟ್ ಬಾಕ್ಸ್ನಲ್ಲಿ, ನೀವು ಒಂದೇ ಆ್ಯಪಲ್ಲಿ ಪ್ರಾಡಕ್ಟ್ನ ಶೇರ್ ಮಾಡೋದಿಲ್ಲ, ಎಲ್ಲ ಆ್ಯಪ್ದು ಕೂಡ ಮಿಕ್ಸ್ ಮಾಡಿ ಹಾಕಿರ್ತೀರಾ ಅಂತ ಹೇಳಿದ್ರಿ. ಯಾಕೆ ಅಂತಂದರೆ ನಮಗೆ ಯಾವುದು ಬೆಟರ್ ಅಂತ ಅನಿಸುತ್ತೆ ಎಲ್ಲ ಕಡೆ ಸರ್ಚ್ ಮಾಡಿ ಹುಡುಕಿ ಯಾವುದು ಚೆನ್ನಾಗಿ ಕ್ವಾಲಿಟಿ ಆಗಿರುತ್ತೆ ಅಂಥದನ್ನ ನೋಡಿ ತರಿಸ್ತೀನಿ. ಸೊ ಹಂಗಾಗಿ ನಾನು ಅಮೆಝಾನ್ಲಿ, ಫ್ಲಿಪ್ಕಾರ್ಟಲ್ಲಿ, ಮೀಶೋದಲ್ಲಿ ಎಲ್ಲ ಕಡೆನೂ ಕೂಡ ಪರ್ಚೇಸ್ ಮಾಡ್ತೀನಿ. ನಮಗೆ ಯಾವುದು ಬೆಸ್ಟ್ ಅಂತ ಅನಿಸುತ್ತೆ ಆ ಪ್ರಾಡಕ್ಟ್ನ ಉಳಿಸ್ಕೊಂಡು ಬೇಡ ಅಂದಿದ್ದು ರಿಟರ್ನ್ ಮಾಡಿಬಿಡ್ತೀನಿ. ಚೆನ್ನಾಗಿರೋ ಪ್ರಾಡಕ್ಟ್ ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅಷ್ಟೇ. ಇನ್ನು ಈ ಪ್ರಾಡಕ್ಟ್ ಲಿಂಕ್ನು ನಾನು ಡಿಸ್ಕ್ರಿಪ್ಷನ್ಲಿ ಕೊಟ್ಟಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಇದು ಬಂದು ಹಾಲು ಕಾಯಿಸೋದಕ್ಕೆ ಅಥವಾ ಫ್ರಿಜ್ಜಲ್ಲಿ ಏನಾದರೂ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ, ಏನಾದರೂ ಊಟ ಮಿಕ್ಕಿದ್ರೆ ಇದರಲ್ಲಿ ಹಾಕಿಟ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿದೆ. ಇದು ಪ್ಯಾಕ್ ಆಫ್ 3 ಬಂದಿದೆ, ಜೊತೆಗೆ ಲಿಡ್ಡು ಕೂಡ ಕೊಟ್ಟಿದ್ದಾರೆ. ಸಿಕ್ಕಾಬಟ್ಟೆ ಚೆನ್ನಾಗಿದೆ ಮಾತ್ರ ಕ್ವಾಲಿಟಿ, ತುಂಬ ಇಷ್ಟ ಆಯಿತು. ಗಟ್ಟಿಯಾಗಿದೆ ಪಾತ್ರೆ, ವರ್ತ್ ಬೈ ಪ್ರಾಡಕ್ಟ್ ಅಂತಲೇ ಹೇಳ್ತೀನಿ, ಯಾಕೆಂದರೆ ಕ್ವಾಲಿಟಿ ಮಾತ್ರ ಅಷ್ಟು ಚೆನ್ನಾಗಿದೆ. ನನಗೇನು ಇಷ್ಟ ಆಗುತ್ತೆ ಅಂದರೆ ನೀಟಾಗಿ ಪ್ಯಾಕ್ ಮಾಡಿ ಕಳಿಸ್ತಾರೆ ಅಲ್ವಾ, ಅದೇ ಇಷ್ಟ ಆಗೋದು. ಸೊ ಎಲ್ಲೂ ಕೂಡ ಸ್ಕ್ರ್ಯಾಚಸ್ ಆಗಿರಲ್ಲ, ಅದನ್ನು ಬಳಸೋದಕ್ಕೇ ಒಂಥರ ಅನಿಸ್ತಾ ಇರುತ್ತೆ. ಸೊ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ನೋಡ್ತಾ ಇರ್ಬೋದು, ಇಷ್ಟು ಉದ್ದ, ಇಷ್ಟು ಅಳತೆ ಇದೆ. ಇದನ್ನೇನಾದರೂ ಹೊರಗಡೆ ಅಂಗಡಿಯಲ್ಲಿ ತೊಗೋತೀವಿ ಅಂತಂದರೆ ಸಿಕ್ಕಾಪಟ್ಟೆ ರೇಟ್ ಹೇಳ್ತಾರೆ. ಬಟ್ ಆನ್ಲೈನ್ ಶಾಪಿಂಗ್ ಅಂತೂ ಸಿಕ್ಕಾಪಟ್ಟೆ ವರ್ತ್ ಅಂತಲೇ ಅನಿಸುತ್ತೆ. ಒಂದೊಂದ್ಸಲ ಅಷ್ಟು ಅಫೋರ್ಡಬಲ್ ಪ್ರೈಸ್ಲಿ ಸಿಗ್ತಾ ಇರುತ್ತೆ. ಸೊ ನೋಡ್ತಾ ಇರ್ಬೋದು, ಲಿಡ್ಡು ಕೂಡ ಕೊಟ್ಟಿದ್ದಾರೆ. ಲಿಡ್ಡು ಅಷ್ಟೇ ತುಂಬ ಚೆನ್ನಾಗಿದೆ, ಗಟ್ಟಿಯಾಗಿದೆ. ಸೊ ಮಿಸ್ ಮಾಡ್ಕೋಬೇಡಿ. ಈ ಪ್ರಾಡಕ್ಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಹಾಲು ಕಾಯಿಸೋದಕ್ಕೆ, ಫ್ರಿಜ್ಜಲ್ಲಿ ಏನಾದರೂ ಇಟ್ಕೊಳ್ಳೋದಕ್ಕೆ, ಅಥವಾ ಏನಾದರೂ ಮನೇಲಿ ಊಟ ಮಿಕ್ಕಿದ್ರೆ ಇದರಲ್ಲಿ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ, ಪ್ರತಿಯೊಂದಕ್ಕೂ ಯೂಸ್ ಆಗುತ್ತೆ. ಸೊ ಈ ಪ್ರಾಡಕ್ಟ್ ಲಿಂಕ್ನ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಂಡು ನೀವು ಕೂಡ ಬೈ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಈ ಪ್ರಾಡಕ್ಟ್ ಅಂತೂ ನನಗೆ ತುಂಬ ಇಷ್ಟ ಆಗೋಯ್ತು. ಯಾಕೆ ಅಂತಂದರೆ ಇದನ್ನು ಡೈನಿಂಗ್ ಟೇಬಲ್ ಎಲ್ಲ ಇಟ್ಕೊಂಡು ಸರ್ವ್ ಮಾಡೋದಕ್ಕೆಲ್ಲ ತುಂಬಾ ಚೆನ್ನಾಗಿದೆ. ಒಂಥರ ಹೇಳ್ಬೇಕು ಅಂದರೆ ಡಿಫ್ರೆಂಟಾಗೆ ಬಂದಿದೆ. ಲಿಡ್ ಕೂಡ ಕೊಟ್ಟಿದ್ದಾರೆ, ನೀವೇ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಇದರಲ್ಲಿ ಪ್ಯಾಕ್ ಆಫ್ 4 ಬಂದಿದೆ, ಜೊತೆಗೆ ಲಿಡ್ ಕೂಡ ಕೊಟ್ಟಿದ್ದಾರೆ. ನಾವೇನಾದರೂ ಅಡುಗೆ ಮಾಡಿ ಇದರಲ್ಲಿ ಸ್ಟೋರ್ ಮಾಡಿಕೊಂಡು ಸರ್ವ್ ಮಾಡೋದಕ್ಕೆಲ್ಲ ತುಂಬ ಚೆನ್ನಾಗಿದೆ. ಸೊ ಬಿಸಿಯಾಗಿನೂ ಕೂಡ ಇರುತ್ತೆ. ನೋಡ್ತಾ ಇರ್ಬೋದು, ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗಂತೂ. ಇದರಲ್ಲಿ ರಸಮ್, ಸಾಂಬಾರ್, ಪಲ್ಯ, ಅನ್ನ ಎಲ್ಲನೂ ಕೂಡ ಒಂದೇ ಸತಿ ಮಾಡಿ ಇಟ್ಕೋಬೋದು. ಸೊ ಲಿಡ್ಡು ಅಷ್ಟೇ ತುಂಬ ಚೆನ್ನಾಗಿ ಕ್ಯೂಟಾಗಿ ಇತ್ತು. ಅಡುಗೆ ಮಾಡಿ ಬೇರೆ ಬೇರೆ ಪಾತ್ರೆಗೆ ಹಾಕಿ ಇಟ್ಕೊಳ್ಳೋದಕ್ಕಿಂತ ಈ ರೀತಿ ಒಂದೇ ಥರದ್ದು ಪಾತ್ರೆಗಳನ್ನ ತರಿಸ್ಕೊಂಡು ಹಾಕಿ ಇಟ್ಕೊಂತು ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೂ ಕೂಡ.
ಯಾರಾದ್ರು ಗೆಸ್ಟ್ ಬಂತು ಅಂತಂದರೆ ಸರ್ವ್ ಮಾಡೋದಕ್ಕೆಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಲಿಡ್ಗೆ ಈ ರೀತಿ ಕೊಟ್ಟಿರ್ತಾರೆ, ಇದನ್ನು ಫಿಕ್ಸ್ ಮಾಡಿಕೊಂಡು ನಾವು ಯೂಸ್ ಮಾಡೋದಷ್ಟೇ. ಸೊ ನಾನು ಫಸ್ಟೇ ಫಿಕ್ಸ್ ಮಾಡ್ಕೊಂಡಿದ್ದೀನಿ, ಸ್ಕ್ರೂ ಟೈಪ್ ಕೊಟ್ಟಿರ್ತಾರೆ, ಈ ರೀತಿ ಫಿಕ್ಸ್ ಮಾಡ್ಕೊಂತು ಅಂದರೆ ಚೆನ್ನಾಗಿರುತ್ತೆ. ಇದನ್ನು ಯೂಸ್ ಮಾಡೋದಕ್ಕೆ ಒಂಥರ ಖುಷಿ ಅಂತ ಅನ್ನಿಸ್ತಾ ಇತ್ತು. ಒಂಥರ ಬೇರೆ ಬೇರೆ ಪಾತ್ರೆಗೆ ಹಾಕಿ ಇಟ್ಕೋತಿದ್ವಿ. ಇವಾಗ ಇದು ಒಂದೇ ಥರ ಪಾತ್ರೆಗಳಲ್ಲಿ ಸೊ ಅನ್ನ ಆಗ್ಬೋದು, ರಸ, ಸಾಂಬಾರು, ಪಲ್ಯ ಎಲ್ಲನೂ ಕೂಡ ಒಟ್ಟಿಗೆ ಮಾಡಿ ಇದರಲ್ಲಿ ಸ್ಟೋರ್ ಮಾಡಿಟ್ಟು ಅಂತಂದರೆ ತುಂಬ ಚೆನ್ನಾಗಿರುತ್ತೆ, ನೋಡೋದಕ್ಕೂ ಕೂಡ ಖುಷಿಯಾಗುತ್ತೆ. ಸೊ ನಿಮಗೇನಾದ್ರು ಈ ಪ್ರಾಡಕ್ಟ್ ಲಿಂಕ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ ನೀವು ಕೂಡ ಬೈ ಮಾಡ್ಕೊಳ್ಳಿ. ಸೊ ಮಸ್ಟ್ ಬೈ ಪ್ರಾಡಕ್ಟ್ ಅಂತಲೇ ಹೇಳ್ತೀನಿ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತೇಳಿ. ಇದನ್ನು ಡೈನಿಂಗ್ ಟೇಬಲ್ ಮೇಲೆಲ್ಲ ಇಟ್ಕೊಳ್ಳೋದಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ, ನೋಡೋರ್ಗೂ ಕೂಡ ಖುಷಿ ಅನಿಸುತ್ತೆ. ಆರಾಮ್ಸೆ ಇದರಲ್ಲಿ ಮಧ್ಯಾಹ್ನದ ಊಟ, ಅನ್ನ, ಸಾಂಬಾರು, ರಸ, ಪಲ್ಯ ಎಲ್ಲನೂ ಕೂಡ ಮಾಡಿ ಸ್ಟೋರ್ ಮಾಡ್ಕೋಬೋದು. ಸೊ ಮನೆಯವ್ರು ಬಂದಾಗ ನಾವು ಇದರಲ್ಲಿ ಬಡಿಸಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದ್ರ ಪ್ರಾಡಕ್ಟ್ ಲಿಂಕ್ನ ನಾನು ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಹಾಗೆ ಅಳತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ನಾವು ಕೊಡೋ ಪ್ರೈಸ್ಗೆ ಇದು ಬೆಸ್ಟ್ ಪ್ರಾಡಕ್ಟ್ ಅಂತಲೇ ಹೇಳ್ತೀನಿ. ಮಿಸ್ ಮಾಡಿದ್ರೆ ನೀವು ಕೂಡ ಬೈ ಮಾಡ್ಕೊಳ್ಳಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ. ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಇದು ಬಂದು ಸ್ಪೂನ್ಸ್ಗಳು. ಒಂದೊಂದ್ಸಲ ಮನೆಗಳಲ್ಲಿ ಬೇಕು ಅಂದಾಗ ಸ್ಪೂನ್ಗಳೇ ಸಿಗೋದಿಲ್ಲ ಕೈಗೆ, ಹಾಗಾಗಿ ಒಂದಷ್ಟು ಸ್ಪೂನ್ಗಳನ್ನ ಬುಕ್ ಮಾಡಿಬಿಟ್ಟಿದ್ದೆ. ತುಂಬ ಚೆನ್ನಾಗಿದೆ, ಅಫೋರ್ಡಬಲ್ ಪ್ರೈಸಲ್ಲೇ ಸಿಕ್ತು ನನಗೆ. ಪ್ಯಾಕ್ ಆಫ್ 24 ಬಂದಿದೆ ಸ್ಪೂನ್ಸು. ನಾನು ಎಲ್ಲ ಪ್ರಾಡಕ್ಟ್ನು ಒಂದೇ ಆ್ಯಪಲ್ಲಿ ತರಿಸೋದಿಲ್ಲ. ಸೊ ನಾನು ಆವಾಗಲೇ ಹೇಳ್ದಂಗೆ ನಮಗೆ ಯಾವ್ದು ಚೆನ್ನಾಗಿ ಅನಿಸುತ್ತೆ, ಯಾವುದು ಫೀಡ್ಬ್ಯಾಕ್ ಚೆನ್ನಾಗಿರುತ್ತೆ ಮತ್ತು ಸ್ಟಾರ್ ರೇಟಿಂಗ್ ಎಷ್ಟಿರುತ್ತೆ ಅದನ್ನೆಲ್ಲ ನೋಡಿನೇ ನಾನು ಪರ್ಚೇಸ್ ಮಾಡೋದು. ಇವಾಗ ನಾವೇನಾದರೂ ಒಂದು ಐಟಮ್ ತೆಗಿಬೇಕು ಅಂತ ಹೇಳಿದ್ರೆ ಒಂದೇ ಶಾಪಲ್ಲಿ ತೆಗಿತೀವ, ನೋಡ್ತೀವಿ ಎಲ್ಲಿ ಚೆನ್ನಾಗಿರುತ್ತೆ ಅಲ್ಲಿ ನಾವು ಪರ್ಚೇಸ್ ಮಾಡ್ತೀವಿ. ಅದೇ ಥರ ಆನ್ಲೈನ್ ಶಾಪಿಂಗೂ ಅಷ್ಟೇ, ನಮಗೆ ಯಾವುದು ಚೆನ್ನಾಗಿರುತ್ತೆ, ನಮ್ಗೆ ಯಾವುದು ಬೆಸ್ಟ್ ಅಂತ ಅನಿಸುತ್ತೆ, ಸೊ ಒಂದಲ್ಲ ಒಂದು ಕಡೆ ನೋಡಿ ವಿಚಾರಿಸಿನೇ ನಾವು ಬೈ ಮಾಡೋದು. ತುಂಬ ಚೆನ್ನಾಗಿರೋದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡೋದು. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಇದು ಬಂದು ಸಿಕ್ಕಾಪಟ್ಟೆ ವೈರಲ್ ಆಗೋಯ್ತು ನನ್ನ ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲೆಲ್ಲ. ಅಷ್ಟು ಚೆನ್ನಾಗಿದೆ. ಸೊ ಸಿಕ್ಕಾಪಟ್ಟೆ ಇಷ್ಟಪಟ್ಟು ಜನ ಬೈ ಮಾಡಿದ್ದಾರೆ. ಇದೇನು ಅಂತ ಹೇಳಿದ್ರೆ ಮನೆಗೇನಾದರೂ ದಿನಸಿ ಸಾಮಾನು ತರ್ತಾ ಇರ್ತೀವಲ್ಲ, ಸೊ ಅದರದ್ದು ಕವರ್ಸ್ ಎಲ್ಲ ಇರುತ್ತೆ, ಅದನ್ನು ಇದರಲ್ಲಿ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಈ ಥರದ್ದೊಂದು ಹ್ಯಾಂಗಿಂಗ್ ಬ್ಯಾಗ್ನ ನಾನು ತರಿಸ್ಕೊಂಡಿದ್ದು. ಮನೆಗೇನಾದರೂ ಗ್ರೋಸರೀಸ್ ತಂತು ಅಂದರೆ ನಾವು ಅಲ್ಲಿ ಇಲ್ಲಿ ಇಟ್ಬಿಡ್ತೀವಿ, ಸೋಫಾ ಕೆಳಗಡೆ, ಫ್ರಿಜ್ ಮೇಲ್ಗಡೆ, ಮಂಚದ ಕೆಳಗಡೆ ಮತ್ತು ಡ್ರಾಯರಲ್ಲಿ ಎಲ್ಲ ಕಡೆ ಇರುತ್ತೆ ಕವರ್ಗಳು. ಬಟ್ ನಮಗೆ ಬೇಕು ಅಂದ ಸಮಯಕ್ಕೆ ಸಿಗೋದಿಲ್ಲ. ಸೊ ಹಂಗಾಗಿ ಈ ರೀತಿದೊಂದು ಬ್ಯಾಗ್ನ ತರಿಸ್ಕೊಂಡೆ. ಒಂದು ಸ್ವಲ್ಪ ನೋಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ, ನಮಗೆ ಬೇಕು ಅಂದರೆ ಸಡನ್ನಾಗಿ ಸಿಗುತ್ತೆ ಅಂತೇಳಿ. ನಿಮಗೂ ಬೇಕು ಅಂದರೆ ಬೈ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಇದು ಬಂದು ಸ್ಕ್ರಬ್ಬರು. ಸೊ ನಾವು ನಾರ್ಮಲ್ ಸ್ಕ್ರಬ್ಬರಿಂದ ನಾವು ಪಾತ್ರೆ ತೊಳಿಬೇಕಾದ್ರೆ ಪಾತ್ರೆಗೆಲ್ಲ ಡ್ಯಾಮೇಜ್ ಆಗ್ತಿರುತ್ತೆ, ಸ್ಕ್ರ್ಯಾಚಸ್ ಆಗ್ತಿರುತ್ತೆ ಮತ್ತು ಸ್ಟವ್ನು ಕೂಡ ತೊಳೆಯೋದಕ್ಕಾಗಲ್ಲ. ಹಾಗಾಗಿ ಈ ರೀತಿದೊಂದು ಸ್ಕ್ರಬ್ಬರ್ನ ತರಿಸ್ಕೊಂಡಿದ್ದೀನಿ. ಇದರಲ್ಲಿ ಪ್ಯಾಕ್ ಆಫ್ 10 ಬಂದಿರುತ್ತೆ. ಸೊ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಇವಾಗ ಆಲ್ರೆಡಿ ನಾವು ಇದನ್ನೇ ಯೂಸ್ ಮಾಡ್ತಾ ಇರೋದು, ಸೊ ಹಂಗಾಗಿ ನಿಮಗೂ ಕೂಡ ಶೇರ್ ಮಾಡ್ತಿದ್ದೀನಿ. ನಾರ್ಮಲ್ ಸ್ಕ್ರಬ್ಬರಲ್ಲಿ ಫುಡ್ಡೆಲ್ಲ ಅಲ್ಲೇ ಉಳಿದ್ಬಿಟ್ಟಿರುತ್ತೆ, ಅದನ್ನು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೂ ಕೂಡ ಆಗಲ್ಲ. ಸೊ ಅಷ್ಟೊಂದು ಹೆಲ್ತ್ಗೂ ಕೂಡ ಒಳ್ಳೆಯದಲ್ಲ ಆ ರೀತಿದೊಂದು ಸ್ಕ್ರಬ್ಬರ್ಲಿ ನಾವು ಪಾತ್ರೆನೆಲ್ಲ ಕ್ಲೀನ್ ಮಾಡಿದ್ರೆ. ಹಾಗಾಗಿ ಈ ರೀತಿದೊಂದು ಸ್ಕ್ರಬ್ಬರ್ನ ತರಿಸ್ಕೊಂಡೆ, ತುಂಬ ಚೆನ್ನಾಗಿದೆ. ಎಲ್ಲೂ ಕೂಡ ಫುಡ್ ಅಂಟ್ಕೊಳ್ಳೋದೇ ಇಲ್ಲ. ಇದು ನೋಡ್ತಾ ಇರ್ಬೋದು, ನೀಟಾಗಿ ವಾಶ್ ಮಾಡಿ ನಾವು ಯೂಸ್ ಕೂಡ ಮಾಡ್ಕೋಬೋದು. ನೀವೇನಾದರೂ ಸ್ಟೀಲ್ ಸ್ಕ್ರಬ್ಬರಿಂದ ನೀವೇನಾದರೂ ಪಾತ್ರೆ ತೊಳಿತಿದ್ರೆ ಇವತ್ತೇ ಚೇಂಜ್ ಮಾಡ್ಕೊಳ್ಳಿ, ಇದು ತುಂಬ ಚೆನ್ನಾಗಿದೆ. ಮತ್ತು ಎಲ್ಲೂ ಕೂಡ ಸ್ಕ್ರ್ಯಾಚಸ್ ಆಗಲ್ಲ. ಮತ್ತು ಗ್ಲಾಸ್ ಕಂಟೈನರು ಮತ್ತು ಸ್ಟವ್ನೆಲ್ಲ ಕ್ಲೀನ್ ಮಾಡ್ಕೋಬೋದು. ಒಂದು ಕಡೆ ಹೆಲ್ತ್ಗೂ ಕೂಡ ಒಳ್ಳೆಯದು. ನಿಮ್ಗೆ ಏನಾದ್ರು ಈ ಪ್ರಾಡಕ್ಟ್ ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.